ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಕೂತ್ಕೊಳ್ಳಿ ಅಂದೆ. ನಿನಗೇನು ಕೋಪ ಹೋಗಿಲ್ವಾ? ನಾನು ಯಾಕೆ ಕೋಪ ಮಾಡ್ಕೊಳ್ಳಿಮೋ? ಇಲ್ಲಿ ನಾವು ಕೋಪ ಮಾಡ್ಕೊಂಡ್ರು ಏನು ನಡೆಯೋದಿಲ್ವಲ್ಲ. ಎಲ್ಲ ನಿನಗೆ ಹೇಗ್ ಬೇಕೋ ಹಾಗೆ ನಡೆಯುತ್ತೆ ತಾನೆ. ನೋಡು, ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೇನ್ ತಾರಕ್ ಬರ್ತಾನೆ, ಅವನ್ನ ನೋಡ್ಕೊಂಡು ಅವಳು ಹೋಗ್ತಾಳೆ. ಅವಳು ಮತ್ತೆ ಇಲ್ಲಿಗೆ ಬರೋ ಚಾನ್ಸ್ ಇಲ್ಲ, ಅರ್ಥ ಆಯ್ತಾ? ಈಗ ಸುಮ್ನೆ ಅವಳ ಮುಂದೆ ಮುಖ ಊದಿಸ್ಕೊಂಡಿರ್ಬೇಡ, ಸ್ವಲ್ಪ ನಗ್ನಗ್ತಾ ಇರು. ಕುತ್ಕೋಬಾ. ಏನ್ ನೋಡ್ತಾ ನಿಂತ್ಕೊಂಡಿದ್ಯಾ? ಹೋಗ್ ಜ್ಯೂಸ್ ತಗೊಂಡ್ ಬಾ. ಆಂಟಿ, ಮತ್ತೆ ಈ ಮನೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಆಗಿ ಹೇಳ್ತೀಯ ಅಮಿತಾ? ನೀನೇನ್ ಬೇರೆಯವಳ ಹೇಳು? ನನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ಅದನ್ನ ನೋಡಿ ಇನ್ನೂ ಖುಷಿ ಆಗುತ್ತೆ. ನಿನ್ನ ಮನೆಗೆ ಕರ್ಕೊಂಡ್ ಬಂದಿದ್ದಕ್ಕೆ ನನಗೂ ಖುಷಿ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ತಾರಕ್ ಮನೇಲಿಲ್ಲ. ಅವನು ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ಈಗ ಅವನ್ ಸಿಗದೆ ಹೋದ್ರೆ ಇನ್ನೊಂದ್ಸಲ ಅವನಿರೋ ಸಮಯ ನೋಡಿ ಮನೆಗ್ ಬಂದ್ ಹೋಗು. ಅತ್ತೆ, ಪಾಪ ಅವ್ರು ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಅನ್ಸುತ್ತೆ. ಪದೇ ಪದೇ ಮನೆಗೆ ಹೇಗ್ ಬರೋದಕ್ಕಾಗುತ್ತೆ? ಅಕಸ್ಮಾತ್ ಆಗಿ ನೀವು ಅವ್ರಿಗೆ ಸಿಕ್ಕಿದ್ರಿ, ಅವರು ಈ ಮನೆಗೆ ಬಂದ್ರು. ಈಗ ಮತ್ತೆ ಅವ್ರು ಈ ಮನೆಗೆ ಬರ್ಬೇಕು ಅಂದ್ರೆ ಅತ್ತೆ ಮತ್ತೆ ಅವ್ರಿಗೆ ಸಿಗ್ಬೇಕಲ್ವಾ ಸಮು? ಅವ್ರ ಇದನ್ನೆಲ್ಲ ನಿಮ್ಮ ಹತ್ರ ಕೇಳಿದ್ರ? ಸುಮ್ನೆ ಇರೋದನ್ನ ಕಲೀರಿ. ಯಾಕೆ ಸಮಂತ ಅವ್ರೆ ತುಂಬಾ ಕೋಪದಲ್ಲಿರೋ ಹಾಗಿದೆ? ಎಲ್ಲಾರ ಮುಂದೆನೂ ನಿಮ್ ಗಂಡಂಗ್ ಆತರ ಹೇಳ್ತಾ ಇದ್ದೀರಾ? ಪಾಪ ಅವ್ರಿಗೆ ಬೇಜಾರಾಗಲ್ವಾ? ನನ್ನ ಗಂಡ ಬೇಜಾರಾಗ್ತಾರೋ ಬಿಡ್ತಾರೋ ಅದೆಲ್ಲ ನಿಮಗ್ ಯಾಕೆ? ಬಂದಿರೋ ಕೆಲಸ ನೋಡ್ಕೊಂಡು ಹೋಗಿ. ಸಮಂತ, ಹೋಗ್ಲಿ ಬಿಡಿ ಆಂಟಿ, ಅವರಿಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ. ಎಲ್ರಿಗೂ ನಿಮ್ ಹಾಗೆ ಕ್ಷಮಿಸೋ ಗುಣ ಇರೋದಿಲ್ವಲ್ಲ? ನಿನಗಿಷ್ಟೊತ್ ಬೇಕಾ ಜ್ಯೂಸ್ ತಗೊಂಡ್ ಬರೋದಿಕ್ಕೆ? ಆಗ್ಲೇ ಹೇಳಿದ್ದೆ ತಾನೆ ಎಲ್ಲ ರೆಡಿ ಮಾಡಿ ಇಟ್ಕೊ ಅಂತ. ಬಂದವ್ರ ಮುಂದೆ ನನ್ಗೆ ಅವಮಾನ ಮಾಡ್ಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದ್ಯಾ? ಇನ್ನು ಏನ್ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಅಮಿತಾಗ್ ಜ್ಯೂಸ್ ಕೊಡು.
ಸಿಂಗಾರಿ. ನೋಡ್ದ ಸಂಭು, ನಿನ್ ತಮ್ಮನ್ ಟೈಮಿಂಗ್ ಅಂದ್ರೆ ಟೈಮಿಂಗ್. ಇಂಥ ಸಿಚುವೇಶನ್ ಬಿಡೋದೇ ಇಲ್ಲ. ಈಗಾಯ್ತು ಇವಳಿಗೆ ಮಾರಿ ಹಬ್ಬ. ಈ ನಾಗಿಣಿನ ಈ ಮನೆಗ್ ಕರ್ಕೊಂಬಂದವ್ರು ಯಾರು? ಯಾಕೆ ಯಾರು ಏನು ಮಾತಾಡ್ತಾನೆ ಇಲ್ಲ? ತಿಂಡಿ ಇನ್ನೂ ಆಗಿಲ್ವಾ ಯಾರ್ದು? ಉಸಿರೇ ಬಿಡ್ತಿಲ್ಲ. ಯಾರ್ ಕರ್ಕೊಂಬಂದಿದ್ದು ಅಂತ ಕೇಳ್ದೆ. ಅಲ್ಲ, ಯು ಗೈಸ್ ಓನ್ಲಿ ಡಿಸೈಡ್. ಮರ್ಯಾದೆಯಿಂದ ಹೇಳಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ನಾನು ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ಚೆನ್ನಾಗ್ ಬರುತ್ತೆ. ನಾನೇ ಅಮಿತನ ಮನೆಗೆ ಕರ್ಕೊಂಡ್ ಬಂದಿದ್ದು. ಓಹ್, ಯಾಕೆ ಅಂತ ನಾವು ಕೇಳ್ಬೋದೆ ಮದರ್ ಇಂಡಿಯಾ? ನಿನಗ್ ಹುಷಾರಿಲ್ಲ ಅಂತ ಗೊತ್ತಾಗಿ ನಿನ್ನ ನೋಡ್ಬೇಕು ಅಂತ ಕೇಳ್ಕೊಂಡ್ಲು. ಮನಸ್ ತಡಿಲಾರ್ದೆ ಕರ್ಕೊಂಡ್ ಬಂದೆ. ಓಹೋ, ಇವಳು ಯಾವ MBBS ಓದಿರೋ ಥೋಲ್ಯಾಂಡಿ ಡಾಕ್ಟ್ರು ಅಂತ ಕರ್ಕೊಂಡ್ ಬಂದಿದ್ದೀರಾ?